ಸ್ನೇಹಿತರೆ, ನಾವು ಇಲ್ಲೇ ಲೋಕಲ್ ಓಡಾಡ್ತಾ ಇದ್ದೀವಿ. ಚಿಕ್ಕಮಗಳೂರು ಮತ್ತು ತರೀಕೆರೆಯಿಂದ ಹೊಸೂರು ಕಡೆ ಓಡಾಡ್ತಾ ಇದ್ದೀವಿ. ಮುಂಬೈ ಕಡೆ ತರಕಾರಿ ಏನು ಅಷ್ಟೊಂದು ಹೋಗ್ತಿಲ್ಲ, ಎಲ್ಲ ಕಮ್ಮಿ ಆಗಿಬಿಟ್ಟಿದೆ. ಪ್ರತಿಯೊಂದು ಮಾಲೂ ಕಮ್ಮಿ ಆಗಿಬಿಟ್ಟಿದೆ. ಸುಮಾರು 4-5 ಟ್ರಿಪ್ಪಿಂದ ಚಿಕ್ಕಮಗಳೂರಿಂದ ಹೊಸೂರು, ಇಲ್ಲೇ ಬೆಂಗಳೂರು ಲೋಕಲ್ ಟ್ರಿಪ್ ಓಡಾಡ್ತಾ ಇದ್ದೀನಿ. ಇಲ್ಲೇ ಮಾರ್ಕೆಟ್ ಹತ್ರನೇ ಊಟ ಎಲ್ಲ ಮಾಡ್ಕೊತಾ ಇದ್ದೀವಿ ನಾವು ಮತ್ತು ನಮ್ಮ ಉಮಾಪತಿ ಅಣ್ಣವರು. ಮಾರ್ಕೆಟಲ್ಲೆಲ್ಲ ಅನ್ಲೋಡ್ ಮಾಡಿಕೊಂಡು ಇಲ್ಲಿ ಕಂಪ್ನಿ ಹತ್ರ ಲೋಡಿಂಗ್ ಬಂದ್ವಿ. ಇಲ್ಲಿಂದ ನಮಗೆ ತುಮಕೂರಿಗೆ ಲೋಡ್ ಮಾಡ್ಕೊಂಡು ಹೋಗ್ತೀವಿ. ಮತ್ತು ತುಮಕೂರಲ್ಲಿ ಖಾಲಿ ಮಾಡಿಕೊಂಡು ಅಲ್ಲಿಂದ ಬೇರೆ ಲೋಡ್ ಮಾಡ್ಕೊಂಡು ಹೋಗಬೇಕಾಗುತ್ತೆ. ಇವೆಲ್ಲ ಕೂಡ ರೊಟ್ಟಿ ಬೀಸು ಮತ್ತು ಕಾಟನ್ ಬಾಕ್ಸ್ಗಳು. ತುಮಕೂರಲ್ಲಿ ಎಲ್ಲ ಅನ್ಲೋಡ್ ಎಲ್ಲ ಆದಮೇಲೆ ನಾವು ತುಮಕೂರಲ್ಲೇ ಲೋಡಿಗೆ ಹೋದ್ವಿ. ತುಮಕೂರಲ್ಲಿ ಇದೆಲ್ಲ ಕೂಡ ಎಣ್ಣೆ ಐಟಮು, ಅಂದರೆ ದೀಪದ ಎಣ್ಣೆ ಮತ್ತು ಅಡುಗೆ ಎಣ್ಣೆ ಮಾತ್ರನೇ ಲೋಡ್ ಆಗೋದು. ತುಮಕೂರಿಂದ ಲೋಡ್ ಮಾಡಿಕೊಂಡು ಚಿಕ್ಕಮಗಳೂರು ಕಡೆ ಹೊರಟ್ವಿ. ಇಲ್ಲಿ ಹಾಸನದ ಹತ್ರ ಟೋಲ್ ಹತ್ರ ಬಿರಿಯಾನಿ ತಿಂತಾ ಇದ್ದೀವಿ ನಾವು ಮತ್ತು ನಮ್ಮ ಉಮಾಪತಿ ಅಣ್ಣವರು. ಈ ಹಾಸನ ಹೋಗೋ ರೋಡಲ್ಲಿ 1-2 ಕಡೆ ಇಳಿಸಿ, ಚಿಕ್ಕಮಗಳೂರು ರೋಡಲ್ಲಿ ಒಂದು 3 ಕಡೆ ಇಳಿಸ್ಬೇಕು. ಟೋಟಲ್ 5 ಡೆಲಿವರಿ ಇದು. ನಾವು 2 ಡೆಲಿವರಿ ಕೊಟ್ಟು ಬಂದಿದ್ದೇನು ರಿಸ್ಕ್ ಆಗಲಿಲ್ಲ, ಆದರೆ ಈ ಡಿ-ಮಾರ್ಟಿಗೆ ಬಂದಿದ್ದೆ ಸ್ವಲ್ಪ ರಿಸ್ಕ್ ಆಗಿಬಿಡ್ತು. ತುಂಬ ಲೇಟ್ ಆಯಿತು ಇಲ್ಲಿ ಅನ್ಲೋಡ್ ಆಗೋದು. ಈ ಡಿ-ಮಾರ್ಟಲ್ಲಿ ಸುಮ್ಮನೆ ಹೆಸರಿಗೆ ಮಾತ್ರ ಕೆಲಸಗಾರರು ಇರ್ತಾರೆ, ಅವರೇನು ಅನ್ಲೋಡ್ ಮಾಡೋದು ಇಲ್ಲ, ಲೋಡ್ ಮಾಡೋದು ಏನು ಮಾಡಲ್ಲ ಅನಿಸುತ್ತೆ. ನಾವೇ ಇಳಿಸ್ಕೊಟ್ವಿ ಮಾಲೆಲ್ಲ ಕೂಡ. ನಾವು ಗಾಡಿ ಓಡಿಸೋರು ಬರೀ ಗಾಡಿ ಓಡಿಸೋ ಕೆಲಸ ಮಾತ್ರನೇ ಇರುತ್ತೆ. ಈ ಅನ್ಲೋಡ್ ಮಾಡೋದೆಲ್ಲ ನಮಗೆ ಸಂಬಂಧ ಬರಲ್ಲ, ಆದರೂ ಕೂಡ ಅನ್ಲೋಡ್ ಮಾಡಿಕೊಟ್ವಿ. ಲಾಸ್ಟ್ನಾಗ ಬಂದಿದ್ದ ತಕ್ಷಣವೇ ಪಟ್ಟಂತ ಖಾಲಿ ಮಾಡಿಕೊಟ್ಬಿಟ್ರು ನಮಗೆ. ಅದೆಲ್ಲ ಆದಮೇಲೆ ಬೇಲೂರಿಗೆ ಹೋಗಿ ಬೇಲೂರಲ್ಲಿ ಡೆಲಿವರಿ ಕೊಟ್ಟು ಇಲ್ಲಿ ಚಿಕ್ಕಮಗಳೂರಲ್ಲಿ ಡೆಲಿವರಿ ಕೊಡ್ತಾ ಇದ್ದೀವಿ ಈಗ. ನಮ್ಮ ಉಮಾಪತಿ ಅಣ್ಣವರು ಪ್ರತಿಯೊಂದು ಬಾಕ್ಸೂ 5-5 ಬಾಕ್ಸು, 5-6 ಬಾಕ್ಸು, 1-2 ಬಾಕ್ಸ್ ಇರೋವೆಲ್ಲ ಕೂಡ ಪಕ್ಕ ಲೆಕ್ಕ ತಗೊಂಡು ಇಳಿಸಿದ್ರು. ಅದೆಲ್ಲ ಆದಮೇಲೆ ಮತ್ತೆ ಇನ್ನೊಂದು ಟ್ರಿಪ್ ಹೊಸೂರಿಗೆ ಹೋಗಿ ಬಂದು ಮತ್ತೆ ಇಲ್ಲಿ ಚಿಕ್ಕಮಗಳೂರಲ್ಲಿ ಅನ್ಲೋಡ್ ಮಾಡ್ತಾ ಇದ್ದೀವಿ. ಇದೇನು ನೋಡ್ತಾ ಇದ್ದೀರೋ ಇದೆಲ್ಲ ಕೂಡ ಅನ್ಲೋಡ್ ಮಾಡಿಕೊಂಡು ಮತ್ತೆ ಲೋಡ್ಗೆ ಹೋಗ್ತಾ ಇರೋ ಸೀನ್ರಿ. ಮತ್ತೆ ನಾವು ತರಕಾರಿ ತುಂಬ್ಕೊಂಡು ಹೋಗ್ತಾ ಇದ್ರೆ ಈ ನೈಸ್ ರೋಡಲ್ಲಂತೂ ತುಂಬ ಅಂದರೆ ತುಂಬ ಜಾಮ್ ಆಗಿತ್ತು. ಈ ಫ್ಯಾನ್ ರೆಕ್ಕೆ ತೊಗೊಂಡೋಗೋ ಗಾಡಿಗಳಿಂದಾಗಿ ಏನೂ ಮಾಡೋಕ್ಕಾಗಲ್ಲ. ನಮ್ಮಂಥವರಿಗೆ ಟೈಮಿಂಗ್ಸ್ ಇರೋರಿಗೆ ತುಂಬ ಲೇಟ್ ಆಗಿಬಿಡುತ್ತೆ. ಅವರಿಗೆ ನಾವೇನು ತೊಂದರೆ ಕೊಡೋದಕ್ಕೇನು ಇಷ್ಟಪಡಲ್ಲ. ಅದೆಲ್ಲ ಖಾಲಿ ಆದಮೇಲೆ ಮತ್ತೆ ನಾವು ಸ್ಟೀಲ್ ಲೋಡಿಗೆ ಬಂದ್ವಿ. ಇಲ್ಲಿಂದ ನಮಗೆ ದುರ್ಗಕ್ಕೆ ಲೋಡ್ ಆಗುತ್ತೆ. ಗೂಡು ಹಾಕಿರೋದೆಲ್ಲ ಬಿಚ್ಚಿಬಿಟ್ಟು ಓಪನ್ ಮಾಡಿಬಿಟ್ಟೆ. ಸುಮಾರು 4-5 ಟ್ರಿಪ್ಪು ಅದರಲ್ಲೇ ಗೂಡು ಹಾಕಿರೋದ್ರಲ್ಲೇ ಓಡಿಸಿದೆ. ಅದೆಲ್ಲ ಆದಮೇಲೆ ಇಲ್ಲಿ ಕ್ರೇನಲ್ಲಿ ಲೋಡ್ ಮಾಡ್ತೀವಿ ಅಂದಿದ್ದಕ್ಕೆ ಗೂಡು ಹಾಕಿರೋದೆಲ್ಲ ಬಿಚ್ಚಿ ಲೋಡಿಗೆ ಬಿಟ್ಟೆ. ಕ್ರೇನಲ್ಲೆಲ್ಲ ಲೋಡ್ ಮಾಡಿ ಬಿಲ್ಲೆಲ್ಲ ಕೊಟ್ಬಿಟ್ರು. ಬಿಲ್ಲೆಲ್ಲ ಇಸ್ಕೊಂಡು ಹೊಸೂರಿಂದ ಸೀದಾ ನಾವು ಚಿತ್ರದುರ್ಗಕ್ಕೆ ಹೋಗೋ ರೋಡಲ್ಲಿ ಹೊರಟ್ವಿ. ತುಮಕೂರೆಲ್ಲ ಬಿಟ್ಟು ಇನ್ನೇನು ದುರ್ಗ ಹತ್ತತ್ರ ಬಂದುಬಿಟ್ವಿ ಬೆಳಗ್ಗೆನೆ. ದುರ್ಗದಲ್ಲೆಲ್ಲ ಕೂಡ ಸ್ಟೀಲೆಲ್ಲ ಅನ್ಲೋಡ್ ಮಾಡಿಕೊಂಡು ಸೀದಾ ನಾವು ಹೋಗಿದ್ದೆ ಕಲ್ಲಂಗಡಿ ಲೋಡಿಗೆ. ಕಲ್ಲಂಗಡಿ ನೋಡಿ ಹೆಂಗೈತೆ ಮಾಲು, ಕರಿ ಕಲ್ಲಂಗಡಿ ಹೊಲದಲ್ಲಿ ಲೋಡಿಗೆ ಬಿಟ್ವಿ. ಲೋಡ್ ಆಗ್ತೈತೆ ನೋಡಿ ಮಾಲ್ ಹೆಂಗೈತೆ. ನಮ್ಮ ಚಳ್ಳಕೆರೆಯಲ್ಲೇ ಲೋಡ್ ಆಗಿದ್ದು.